ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭೀತರ್ಕನಿಕಾ ಅನ್ನುವ ರಾಷ್ಟ್ರೀಯ ಉದ್ಯಾನವನ್ನು ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ರಾಜಸ್ಥಾನ್, ಮಹಾರಾಷ್ಟ್ರ, ಒಡಿಶಾ ಅಥವಾ ಪಶ್ಚಿಮ ಬಂಗಾಳ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 3 ಒಡಿಶಾ ರಾಜ್ಯದಲ್ಲಿ ಭೀತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳೋದಾದರೆ ಒಡಿಶಾ ರಾಜ್ಯದ ಕೇಂದ್ರಪಾರ ಜಿಲ್ಲೆಯಲ್ಲಿರುವಂತಹ ಭಾರತದ 2ನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದಂತಹ ಪ್ರದೇಶ ಭೀತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಅದೇ ರೀತಿಯಾಗಿ ಮೊದಲನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಅನ್ನುವ ಮ್ಯಾಂಗ್ರೋವ್ ಕಾಡುಗಳ ಪ್ರದೇಶ ಏನಿದೆ ಭಾರತದಲ್ಲಿ ಅತಿ ದೊಡ್ಡದಾದಂತಹ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದಂತಹ ಪ್ರದೇಶವಾಗಿದೆ ಸುಂದರ್ಬನ್ಸ್, ವೆಸ್ಟ್ ಬೆಂಗಾಲ್, ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಈ ಭೀತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಡಿಶಾ ರಾಜ್ಯದ ಪ್ರಮುಖವಾದಂತಹ ನದಿಗಳಾದಂತಹ ಬ್ರಾಹ್ಮಣಿ, ಬೈತರಣಿ, ಧರ್ಮ, ಪಟಸಾಲ ಅನ್ನುವ ನದಿಗಳು ಕೂಡ ಹರಿಯುವುದನ್ನು ನಾವು ಕಾಣಬಹುದಾಗಿದೆ. ಸೊ ಮುಖ್ಯವಾಗಿ ತೇವಭೂಮಿಯಿಂದ ಆವೃತ್ತವಾದಂತಹ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ತೊರೆಗಳು, ಕಾಲುವೆಗಳು ಇರುವುದನ್ನು ನಾವು ಕಾಣಬಹುದಾಗಿದೆ. ಸೊ ಹೀಗಾಗಿ ಇದೇ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾದಂತಹ ಮ್ಯಾಂಗ್ರೋವ್ ಕಾಡುಗಳು ಬೆಳೆಯೋದನ್ನು ಕೂಡ ನಾವು ವಿಜ್ಞಾನದಲ್ಲಿ ಎನ್ವೈರ್ಮೆಂಟ್ ಸೈನ್ಸ್ನಲ್ಲಿ ಓದಿರ್ತೇವೆ. ಸೊ ಇನ್ನು ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಜೀವ ವೈವಿಧ್ಯತೆಯನ್ನು ಹೊಂದಿದಂತಹ ಪ್ರದೇಶವಾಗಿದ್ದು ಪ್ರಮುಖವಾಗಿ ಇಲ್ಲಿ ಉಪ್ಪು ನೀರಿನ ಮೊಸಳೆಗಳು ಅತಿ ಹೆಚ್ಚಾದಂತಹ ಸಂಖ್ಯೆಯಲ್ಲಿ ಕಂಡುಬರುವುದನ್ನು ನಾವು ಗುರುತಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಅಳಿವಿನಂಚಿನಲ್ಲಿರುವಂತಹ ಈ ಆಲಿವ್ ರಿಡ್ಲಿ ಸಮುದ್ರ ಆಮೆಗಳು ಅಥವಾ ಆಲಿವ್ ರಿಡ್ಲಿ ಟರ್ಟಲ್ ಅಂತ ಏನು ಕರಿತೇವೆ, ಪ್ರತಿ ವರ್ಷವೂ ಕೂಡ ಈ ಒಂದು ಅಭಯಾರಣ್ಯದ ಪೂರ್ವ ಭಾಗದಲ್ಲಿರುವಂತಹ ಗಹಿರ್ಮಾತಾ ಅನ್ನುವ ಬೀಚ್ನಲ್ಲಿ ಬಂದು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಸೊ ನೆನ್ಪಿಟ್ಕೊಳ್ಳಿ, ಆಲಿವ್ ರಿಡ್ಲಿ ಟರ್ಟಲ್ಸ್ ಅಥವಾ ಸಮುದ್ರ ಆಮೆಗಳು. ಸೊ ಈ ಒಂದು ಪ್ರದೇಶದಲ್ಲಿ ಆಗಲೇ ತಿಳಿಸಿದ ಹಾಗೆ ಸಾಕಷ್ಟು ವೈವಿಧ್ಯಮಯವಾದಂತಹ ಜೀವಿಗಳನ್ನು ನಾವು ಕಾಣಬಹುದಾಗಿದ್ದು ಅದರಲ್ಲಿ ಪ್ರಮುಖವಾಗಿ ಮಿಂಚುಳ್ಳಿ ಅಥವಾ ಕಿಂಗ್ ಫಿಶರ್ ಅನ್ನುವ ಪಕ್ಷಿಗಳ 8 ವಿಧದ ಪ್ರಭೇದಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಸೊ ಹೀಗಾಗಿ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಹೊಂದಿದಂತಹ ಭೀತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಒಡಿಶಾ ರಾಜ್ಯದಲ್ಲಿ ಲೊಕೇಟ್ ಆಗಿದೆ. ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಅಥವಾ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇದನ್ನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. 2023ನೇ ರಾಷ್ಟ್ರೀಯ ಯುವ ಉತ್ಸವವನ್ನು ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಆಚರಣೆ ಮಾಡಲಾಯಿತು. 26ನೇ ಈ ಯುವ ಉತ್ಸವದ ವಿಷಯ ಏನಾಗಿತ್ತು, ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಇದೆ. ಎಕ್ಸಾಮ್ನಲ್ಲಿ ಬಂದರೂ ಬರ್ಬೋದು. ಸೊ ಆಪ್ಷನ್ಗಳಲ್ಲಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವುದು ಥೀಮ್ ಆಗಿತ್ತು ಅಂತ ಇದೆ. ಆಪ್ಷನ್ 2 ಸರ್ವೇ ಜನ ಸುಖಿನೋ ಭವಂತು ಅಂತ ಇದೆ. ಆಪ್ಷನ್ 3 ಯುವ ಭಾರತದ ಶಕ್ತಿ ಅಂತ ಇದೆ. ಆಪ್ಷನ್ 4 ವಿಕಸಿತ ಯುವ ವಿಕಸಿತ ಭಾರತ ಅನ್ನುವುದು ಈ ಒಂದು ಥೀಮ್ ಆಗಿದೆ ಅಂತ 4 ಆಪ್ಷನ್ಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಇತ್ತೀಚೆಗೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಈ ಒಂದು ಸಂಸ್ಥೆಯಿಂದ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಒಂದು ವರದಿಯ ಪ್ರಕಾರ ಜಗತ್ತಿನಾದ್ಯಂತ ಯಾವ ದೇಶವು ಜನಸಂಖ್ಯೆಯಲ್ಲಿ ಅಗ್ರಸ್ಥಾನವನ್ನು ಪಡೆಯಲಿದೆ ಅಂತ ಪ್ರಿಡಿಕ್ಷನ್ ಮಾಡಲಾಗಿದೆ ಅಂತ ಒಂದು ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಯಾವ ದೇಶ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಚೀನಾ, ಆಪ್ಷನ್ 2 ಭಾರತ, ಆಪ್ಷನ್ 3 USA ಅಥವಾ ಆಪ್ಷನ್ 4 ಇಂಡೋನೇಷ್ಯಾ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಭಾರತವನ್ನು ಈ ಒಂದು ಬರುವಂತಹ ವರ್ಷದಲ್ಲಿ ಭಾರತದಲ್ಲಿ ಅತಿ ದೊಡ್ಡದಾದಂತಹ ಒಂದು ಜನಸಂಖ್ಯೆಯನ್ನು ಅಂದರೆ ಚೀನಾವನ್ನು ಹಿಂದಿಕ್ಕಿ ಭಾರತ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿದಂತಹ ರಾಷ್ಟ್ರವಾಗಿ ಗುರುತಿಸಲ್ಪಡಲಿದೆ ಅಂತ ಈ ಒಂದು ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ವರದಿಯ ಪ್ರಕಾರ ಹೇಳಲಾಗಿದೆ. ಸೊ ಆಪ್ಷನ್ 2 ಭಾರತ ಇಸ್ ರೈಟ್ ಆನ್ಸರ್. ಮೊದಲಿಗೆ ಈ ಒಂದು ವರದಿಯ ಕುರಿತಾದಂತಹ ಕಾಂಟೆಕ್ಸ್ಟನ್ನು ಅರ್ಥ ಮಾಡಿಕೊಳ್ಳೋದಾದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಇತ್ತೀಚೆಗೆ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಅಥವಾ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಈ ಒಂದು ಸಂಸ್ಥೆಯ ಮೂಲಕ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಈ ಒಂದು ವರದಿಯ ಪ್ರಕಾರ
ಈ ಒಂದು ವರ್ಷದಲ್ಲಿ ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂಥ ದೇಶವಾಗಿ ಭಾರತ ಗುರುತಿಸಿಕೊಳ್ಳಲಿದೆ ಅಂತ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿದೆ. ಸೊ ಹೀಗಾಗಿ ಈ ವಿಶ್ವ ಜನಸಂಖ್ಯೆಯ ಸ್ಥಿತಿಯ ವರದಿ ಈ ಒಂದು ರಿಪೋರ್ಟ್ನ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವರದಿಯ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ಭಾರತದಲ್ಲಿ ಒಟ್ಟು ಮಹಿಳೆಯರು ಜನನ ನೀಡುವಂತಹ ಒಂದು ಪ್ರಮಾಣ ಏನಿದೆ ಅದನ್ನು ಫರ್ಟಿಲಿಟಿ ರೇಟ್ ಅಂತ ಕರೆಯಲಾಗುತ್ತೆ. ಫಲವತ್ತತೆಯ ದರ ಅಂತ ಇದನ್ನು ಗುರುತಿಸಲಾಗುತ್ತೆ. ಅಂದರೆ ಪ್ರತಿ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾಳೆ ಅನ್ನುವ ಒಂದು ರೇಟನ್ನು ಫಲವತ್ತತೆಯ ದರ ಅಂತ ಗುರುತಿಸಲಾಗುತ್ತೆ. ಈ ಒಂದು ಫರ್ಟಿಲಿಟಿ ರೇಟ್ ಏನಿದೆ 2ಕ್ಕೆ ತಲುಪಿದೆ ಅಂತ ಈ ಒಂದು ರಿಪೋರ್ಟ್ನ ಪ್ರಕಾರ ವರದಿ ಸಲ್ಲಿಸಲಾಗಿದೆ. ವಿಶ್ವದ ಸರಾಸರಿ ಎಷ್ಟಿದೆ ಅಂತಂದರೆ 2.3ಕ್ಕಿಂತ ಕಡಿಮೆಯಾಗಿದೆ ಅಂತ ಈ ಒಂದು ರಿಪೋರ್ಟ್ನಿಂದ ಹೇಳಲಾಗ್ತಾ ಇದ್ದು, ಈ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಪುರುಷರ ಜೀವಿತಾವಧಿ 71 ಮತ್ತು ಮಹಿಳೆಯರ ಜೀವಿತಾವಧಿ 74 ಅಂತ ಒಂದು ಸರಾಸರಿಯ ಒಂದು ಸಂಖ್ಯೆಯನ್ನು ನೀಡಲಾಗಿದೆ. ಅಂದರೆ ಪುರುಷರು ಭಾರತದಲ್ಲಿ ಸರಾಸರಿಯಾಗಿ 71 ವರ್ಷ ಜೀವಿಸಿದರೆ 74 ವರ್ಷಗಳಷ್ಟು ಮಹಿಳೆಯರು ಸರಾಸರಿಯಾಗಿ ಬದುಕ್ತಾ ಇದ್ದಾರೆ ಅಂತ ಈ ಒಂದು ರೆಕಾರ್ಡ್ನಲ್ಲಿ ಹೇಳಲಾಗ್ತಾ ಇದೆ. ಸೊ ಮುಖ್ಯವಾಗಿ ಈ ಭಾರತದಲ್ಲಿರುವಂತಹ ಲಿಂಗ ಹಕ್ಕುಗಳ ಬಗ್ಗೆ ಸಾಕಷ್ಟು ಕಳವಳಕಾರಿಯಾದಂತಹ ಅಂಶಗಳನ್ನು ರಿಪೋರ್ಟ್ ಮಾಡಿದಂತಹ ಈ ಒಂದು ಸಂಸ್ಥೆಯಿಂದ ಪ್ರತಿ 1000 ಹುಡುಗಿಯರಲ್ಲಿ 11 ಜನರು 15ರಿಂದ 19 ವರ್ಷದ ಒಳಗಿನ ಜನರು ಜನ್ಮವನ್ನು ನೀಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದರೆ ಕಡಿಮೆ ವಯಸ್ಸಿನಲ್ಲೇ ಹೆಣ್ಣು ಮಕ್ಕಳು ತಾಯಿ ಆಗ್ತಾ ಇದ್ದಾರೆ ಅಂತ ಪಬ್ಲಿಷ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ 23% ಜನರು 18 ವರ್ಷಕ್ಕಿಂತ ಮುಂಚೆ ವಿವಾಹವಾಗ್ತಾ ಇದ್ದಾರೆ ಅಂತ ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಇನ್ನು ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಿದಂತಹ ಸಂಸ್ಥೆಯಾದಂತಹ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಈ ಒಂದು ಸಂಸ್ಥೆಯ ಕುರಿತಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ 1968ರಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ ಜನಸಂಖ್ಯಾ ಚಟುವಟಿಕೆಗಳಿಗಾಗಿ ಯುನೈಟೆಡ್ ನೇಷನ್ ಫಂಡ್ಸ್ ಅನ್ನುವ ಹೆಸರಿನಿಂದ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಅದಾದ ನಂತರ 1987ರಲ್ಲಿ ಯುನೈಟೆಡ್ ನೇಷನ್ ಫಂಡ್ಸ್ ಪಾಪ್ಯುಲೇಷನ್ ಫಂಡ್ ಅಂತ ಈ ಒಂದು ಸಂಸ್ಥೆಯ ಹೆಸರನ್ನು ಬದಲಾಯಿಸಲಾಯಿತು. ಆದರೂ ಕೂಡ ಇದರ ಶಾರ್ಟ್ ಫಾರ್ಮ್ ಏನಿದೆ ಅಥವಾ ಒಂದು ಸಂಕ್ಷಿಪ್ತ ಹೆಸರೇನಿದೆ ಅದು ಸೇಮ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಇದರ ಮುಖ್ಯ ಕಾರ್ಯ ಏನು ಅಂತಂದರೆ ಜನಸಂಖ್ಯೆ ಮತ್ತು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ಕುರಿತಾದಂತಹ ಒಂದು ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡುವುದಲ್ಲದೆ ಜಗತ್ತಿನಾದ್ಯಂತ ಈ ಒಂದು ವಿಷಯದ ಕುರಿತಾದಂತಹ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಬೆಂಬಲವನ್ನು ಅಂದರೆ ದೇಶಗಳಿಗೆ ಬೆಂಬಲವನ್ನು ನೀಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಈ ಒಂದು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಅನ್ನುವ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ಇದರ ಮುಖ್ಯ ಕಚೇರಿ ಇರುವುದು ನ್ಯೂಯಾರ್ಕ್ ಅನ್ನುವ ನಗರದಲ್ಲಿ, ಯುನೈಟೆಡ್ ಸ್ಟೇಟ್ಸ್ನ ನ್ಯೂಯಾರ್ಕ್ ನಗರದಲ್ಲಿ ಈ ಒಂದು ಸಂಸ್ಥೆಯ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದ್ದು, ಈ ಪ್ರಾಥಮಿಕ ಅಂಶಗಳಾದಂತಹ ಈ ಒಂದು ಜನಗಣತಿ ಆಗಿರ್ಬೋದು ಮತ್ತು ವಿಷಯಾಧಾರಿತವಾದಂತಹ ಥೀಮ್ ಬೇಸ್ಡ್ ಸರ್ವೆಗಳನ್ನು ಕಂಡಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ದೇಶಗಳಿಗೆ ಈ ತಾಂತ್ರಿಕ ಮತ್ತು ಆರ್ಥಿಕವಾದಂತಹ ಬೆಂಬಲವನ್ನು ನೀಡುವುದಷ್ಟೇ ಅಲ್ಲದೆ ಯಾವುದೇ ರೀತಿಯಾಗಿ ಇದು ಡೈರೆಕ್ಟಾಗಿ ಆ ಒಂದು ದೇಶದ ಒಂದು ಸೆನ್ಸಸ್ ಅಥವಾ ಜನಗಣತಿಯನ್ನು ಮಾಡುವುದರಲ್ಲಿ ನೇರವಾಗಿ ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ. ಜಸ್ಟ್ ಇದೇನು ಮಾಡುತ್ತೆ ಅಂತಂತಂದರೆ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾದಂತಹ ಬೆಂಬಲಗಳನ್ನು ಆಯಾ ರಾಷ್ಟ್ರಗಳಿಗೆ ಜನಗಣತಿ ಮತ್ತು ವಿಷಯಾಧಾರಿತವಾದಂತಹ ಸರ್ವೆಗಳನ್ನು ನಡೆಸುವುದಕ್ಕೆ ಒಂದು ಸಪೋರ್ಟನ್ನು ನೀಡುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಫಂಡ್ ಮತ್ತು ಅದು ನೀಡಿದಂತಹ ಒಂದು ರಿಪೋರ್ಟ್. ಇದೇ ಒಂದು ವರದಿಯ ಮೇಲೆ ಕಮೆಂಟ್ ಮಾಡಿದಂತಹ ಟ್ವೀಟ್ ಮಾಡಿದಂತಹ ಈ ಟೆಸ್ಲಾ ಕಂಪನಿಯ ಮಾಲೀಕರಾದಂತಹ ಎಲಾನ್ ಮಸ್ಕ್ ಅವರು ಡೆಮೋಗ್ರಾಫಿಕ್ಸ್ ಇಸ್ ಡೆಸ್ಟಿನಿ ಅನ್ನುವ ಟ್ವೀಟನ್ನು ಮಾಡಿದ್ದಾರೆ. ಸೊ ಇದರ ಅರ್ಥ ಏನು ಅಂತಂದರೆ ಜನಸಂಖ್ಯೆ ಎಂಬುದು ಹಣೆ ಬರಹ ಅಂತ ಈ ಒಂದು ಸ್ಟೇಟ್ಮೆಂಟನ್ನು ಟ್ವೀಟ್ ಮಾಡಲಾಗಿದ್ದು, ಇದರ ಅರ್ಥ ಏನು ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಸಾಮಾನ್ಯವಾಗಿ ನಾವು ಭಾವಿಸಿರುವಂತೆ ಈ ಜನಸಂಖ್ಯೆ ಯಾವುದೇ ರೀತಿಯಾಗಿ ಶಾಪವಾಗಿ ಆ ಒಂದು ರಾಷ್ಟ್ರಕ್ಕೆ ಪರಿಣಮಿಸುವುದಿಲ್ಲ. ಯಾಕಂತಂದರೆ ಈ ಒಂದು ಜನಸಂಖ್ಯೆಯನ್ನು ಹೆಚ್ಚಾಗಿ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಹೆಚ್ಚಿನ ಒಂದು ಮಾರ್ಕೆಟ್ ಸೃಷ್ಟಿಯಾಗಿರುತ್ತದೆ. ಸೊ ಹೀಗಾಗಿ ಅಲ್ಲಿ ಹೆಚ್ಚಾದಂತಹ ಒಂದು ಆರ್ಥಿಕ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಇದು ಪ್ರೋತ್ಸಾಹವನ್ನು ನೀಡುತ್ತದೆ. ಸೊ ಹೀಗಾಗಿ ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ಪ್ರಮುಖವಾದಂತಹ ಕಂಪನಿಗಳು ಕೂಡ ಭಾರತದಲ್ಲಿ ಬಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾವೆ. ಸೊ ಇದರ ಮೂಲಕ ನಾವು ಅರ್ಥ ಮಾಡ್ಕೋಬೋದೇನೋ ಏನು ಅಂತಂದರೆ ಯಾವುದೇ ಒಂದು ರಾಷ್ಟ್ರಗಳಲ್ಲಿ ಆ ಒಂದು ಜನಸಂಖ್ಯೆ ಏನಿರುತ್ತೆ ಒಂದು
ವರವಾಗಿ ಪರಿಣಮಿಸುತ್ತದೆ ಹೊರತು ಯಾವುದೇ ರೀತಿಯಾಗಿ ಅದನ್ನು ಶಾಪವಾಗಿ ಕನ್ಸಿಡರ್ ಮಾಡಲಾಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ರೀಸೆಂಟಾಗಿ ಟಿಮ್ ಕುಕ್ ಅವರು ಕೂಡ, ಆ್ಯಪಲ್ ಕಂಪನಿಯ CEO ಆದಂತಹ ಟಿಮ್ ಕುಕ್ ಅವರು ಕೂಡ ಭಾರತದ ಮುಂಬೈ ನಗರದಲ್ಲಿ ಈ ಆ್ಯಪಲ್ನ ಒಂದು ಹೊಸ ಮಳಿಗೆಯನ್ನು ಅಥವಾ ಹೊಸ ಒಂದು ಸ್ಟೋರನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಎಲಾನ್ ಮಸ್ಕ್ ಅವರು ಕೂಡ ಭಾರತದಲ್ಲಿ ಈ ಪಾಪ್ಯುಲೇಷನ್ ಹೆಚ್ಚಾಗಿರುವುದರಿಂದ, ದೊಡ್ಡ ಮಾರ್ಕೆಟ್ ಇರುವುದರಿಂದ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ ಹೀಗಾಗಿ ಯಾವುದೇ ಒಂದು ರಾಷ್ಟ್ರದಲ್ಲಿ ಆ ಒಂದು ರಾಷ್ಟ್ರದ ಜನಸಂಖ್ಯೆ ಆ ಒಂದು ಆರ್ಥಿಕ ಪ್ರಗತಿಯನ್ನು ಹೆಚ್ಚಾಗಿ ರೂಪಿಸುವಲ್ಲಿ ಅಥವಾ ಅಭಿವೃದ್ಧಿಪಡಿಸುವಲ್ಲಿ ಸಹಾಯ ಮಾಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ದ್ಯಾಟ್ ಈಸ್ ಅಬೌಟ್ ಡೆಮೋಗ್ರಾಫಿಕ್ಸ್ ಈಸ್ ಡೆಸ್ಟಿನಿ ಅನ್ನೋದರ ಅರ್ಥವನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಬಶೋಲಿ ಅನ್ನುವ ಚಿತ್ರಕಲೆಗೆ ಇತ್ತೀಚೆಗೆ ಭೌಗೋಳಿಕ ಸೂಚನೆ ಅಥವಾ GI ಟ್ಯಾಗನ್ನು ನೀಡಲಾಗಿದೆ. ಸೊ ಇದು ಯಾವ ಪ್ರದೇಶಕ್ಕೆ ಸೇರಿದಂತಹ ಚಿತ್ರಕಲೆಯಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಅಸ್ಸಾಂ, ಬಿಹಾರ್, ಜಮ್ಮು ಕಾಶ್ಮೀರ ಅಥವಾ ಗುಜರಾತ್ ಅಂತ ಆಪ್ಷನ್ಗಳನ್ನು ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳೋದಾದರೆ ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರ ಪ್ರದೇಶಕ್ಕೆ ಹೆಸರಾದಂತಹ ಪ್ರಸಿದ್ಧವಾದಂತಹ ಬಶೋಲಿ ಚಿತ್ರಕಲೆ ಪ್ರಸಿದ್ಧವಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರ ಸರಿಯಾದ ಆನ್ಸರ್ ಆಗಿದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಚಿಕಣಿ ಕಲಾ ಶೈಲಿಗೆ ಜನಪ್ರಿಯವಾಗಿರುವಂತಹ ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಜಿಲ್ಲೆಯಲ್ಲಿ ಹೆಸರಾದಂತಹ ಈ ಬಶೋಲಿ ಅನ್ನುವ ಚಿತ್ರಕಲೆಗೆ ಭೌಗೋಳಿಕ ಸೂಚಕ ಅಥವಾ GI ಟ್ಯಾಗನ್ನು ನೀಡಲಾಗಿದೆ. ಸೊ ಹೀಗಾಗಿ ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಬಶೋಲಿ ವರ್ಣಚಿತ್ರಕಲೆ ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಮತ್ತು ಇದರ ವೈಶಿಷ್ಟ್ಯತೆಗಳು ಏನು ಅಂತ ತಿಳ್ಕೊಳ್ಳೋದು ಮಹತ್ವದ್ದಾಗಿರುತ್ತದೆ. ಸೊ ಹೀಗಾಗಿ ಇದು ಬಶೋಲಿ ಅನ್ನುವ ವರ್ಣಚಿತ್ರಕಲೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಒಂದು ವರ್ಣಚಿತ್ರ ಯಾವ ರೀತಿಯಾಗಿ ಇರುತ್ತವೆ ಅಂತ ಈ ಒಂದು ಇಮೇಜ್ನಲ್ಲಿ ನೋಡಬಹುದಾಗಿದೆ. ಸುಂದರವಾದಂತಹ ರಾಧಾಶ್ಯಾಮರು ರಾಸಲೀಲೆಯನ್ನು ಆಡುವಂತಹ ಈ ಒಂದು ಚಿತ್ರ ಮತ್ತು ಹಿಂದುಗಡೆ ಬ್ಯಾಕ್ಗ್ರೌಂಡ್ನಲ್ಲಿ ಕಾಣುವಂತಹ ಈ ನಿಸರ್ಗದ ಡೀಟೇಲ್ ಆದಂತಹ ಒಂದು ಚಿತ್ರಕಲೆ ಅಥವಾ ಸುಂದರವಾದಂತಹ ಚಿತ್ರಕಲೆಯನ್ನು ರೂಪಿಸುವಂತಹ ಒಂದು ಆರ್ಟ್ ಏನಿದೆ, ಇದನ್ನು ಬಶೋಲಿ ವರ್ಣಚಿತ್ರಕಲೆ ಅಂತ ಗುರುತಿಸಲಾಗುತ್ತೆ. ಮುಖ್ಯವಾಗಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ಚಿತ್ರಕಲೆ ಈ ಬಶೋಲಿ ಅನ್ನುವ ಚಿತ್ರಕಲೆ ಆಗಿದೆ. ಮುಖ್ಯವಾಗಿ 17 ಮತ್ತು 18ನೇ ಶತಮಾನದಲ್ಲಿ ಸ್ಥಳೀಯ ಆಡಳಿತಗಾರರು ಮತ್ತು ಶ್ರೀಮಂತ ವ್ಯಾಪಾರಿಗಳಿಂದ ಅವರ ಆಶ್ರಯದಲ್ಲಿ ಹೆಚ್ಚು ಪ್ರೋತ್ಸಾಹವನ್ನು ಪಡೆದುಕೊಂಡಂತಹ ಚಿತ್ರಕಲೆ ಬಶೋಲಿ ಅನ್ನುವ ಚಿತ್ರಕಲೆ ಆಗಿ ಗುರುತಿಸಿಕೊಳ್ಳುತ್ತದೆ. ಇದು ಒಂದು ವಿಶಿಷ್ಟವಾದಂತಹ ಶೈಲಿಯಾಗಿದ್ದು, ಮುಖ್ಯವಾಗಿ ಶ್ರೀಮಂತ ವೇಷಭೂಷಣಗಳು, ಶೈಲೀಕೃತ ಮುಖಗಳು ಮತ್ತು ದೊಡ್ಡ ಉಬ್ಬುವ ಕಣ್ಣುಗಳ ವಿಶೇಷತೆಯನ್ನು ಹೊಂದಿದಂತೆ ಈ ಒಂದು ವರ್ಣಚಿತ್ರಗಳ ಕಲೆಗಳನ್ನು ಕಲಾವಿದರಿಂದ ರೂಪಿಸಲಾಗುತ್ತದೆ. ಸೊ ವಿಶಿಷ್ಟವಾದಂತಹ ಒಂದು ಪ್ರತ್ಯೇಕತೆಯನ್ನು, ಈ ರೀತಿಯಾದಂತಹ ವೈಶಿಷ್ಟ್ಯಗಳನ್ನು ಹೊಂದಿದಂತಹ ಬಶೋಲಿ ವರ್ಣಚಿತ್ರಕಲೆಗಳು ಹೊಂದಿವೆ. ಮುಖ್ಯವಾಗಿ ಈ ಒಂದು ರಾಧಾಕೃಷ್ಣರ ಥೀಮ್ಗಳಾಗಿರ್ಬೋದು ಅಥವಾ ಸ್ಥಳೀಯ ಆಡಳಿತಗಾರರ ಒಂದು ಭಾವಚಿತ್ರಗಳಾಗಿರ್ಬೋದು, ಮಾಧವ ಮಾಲತಿಯರ ಭಾವಚಿತ್ರಗಳು ಮತ್ತು ಭಾಗವತ ಪುರಾಣದ ಥೀಮ್ಗಳನ್ನು ಇಟ್ಕೊಂಡು ವಿಷಯಗಳನ್ನು ಆಧರಿಸಿ ಈ ಒಂದು ಬಶೋಲಿ ವರ್ಣಚಿತ್ರಕಲೆಗಳನ್ನು ಪ್ರಮುಖವಾಗಿ ರಚಿಸಲಾಗುತ್ತದೆ. ಸೊ ಸಾಮಾನ್ಯವಾಗಿ ಪೇಪರ್, ಬಟ್ಟೆ ಅಥವಾ ಮರದ ಮೇಲೆ ನೈಸರ್ಗಿಕ ವರ್ಣದ್ರವ್ಯಗಳನ್ನು ಬಳಸಿಕೊಂಡು, ಬಣ್ಣಗಳನ್ನು ಬಳಸಿಕೊಂಡು ಈ ಬಶೋಲಿ ವರ್ಣಚಿತ್ರಗಳನ್ನು ಈ ಕಲಾವಿದರಿಂದ ರೂಪಿಸಲಾಗುತ್ತದೆ. ಸೊ ಇತ್ತೀಚೆಗೆ ಈ ಜಮ್ಮು ಮತ್ತು ಕಾಶ್ಮೀರದ ಪ್ರಸಿದ್ಧವಾದಂತಹ ಈ ಒಂದು ವರ್ಣಚಿತ್ರಕಲೆಗೆ GI ಟ್ಯಾಗನ್ನು ನೀಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಂಡ್ವಿ. ಸೊ ಹೀಗಾಗಿ ಈ ಭೌಗೋಳಿಕ ಸೂಚಕ ಟ್ಯಾಗ್ ಅಥವಾ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ನಿರ್ದಿಷ್ಟ ಭೌಗೋಳಿಕ ಮೂಲವನ್ನು ಹೊಂದಿದಂತಹ ಮತ್ತು ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳನ್ನು ಹೊಂದಿದಂತಹ ಆ ಒಂದು ಉತ್ಪನ್ನಕ್ಕೆ ಸರ್ಕಾರದಿಂದ ಆ ಒಂದು ಉತ್ಪನ್ನವನ್ನು ಗುರುತಿಸಿ ಹೆಚ್ಚು ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಈ GI ಟ್ಯಾಗನ್ನು ನೀಡಲಾಗುತ್ತದೆ. ಸಾಮಾನ್ಯವಾಗಿ ಈ ಕೃಷಿ ಉತ್ಪನ್ನಗಳು, ಆಹಾರ ಪದಾರ್ಥಗಳು, ವೈನ್ ಅಥವಾ ಸ್ಪಿರಿಟ್ ಪಾನೀಯಗಳು, ಕರಕುಶಲ ವಸ್ತುಗಳು ಮತ್ತು ಕೈಗಾರಿಕಾ ಉತ್ಪನ್ನಗಳಿಗೆ ಈ ಒಂದು GI ಟ್ಯಾಗನ್ನು ಸರ್ಕಾರದಿಂದ ನೀಡಲಾಗುತ್ತೆ. 1999ರ ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗುಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್
ಕನ್ನಡದಲ್ಲಿ ಸರಕುಗಳ ಭೌಗೋಳಿಕ ಸೂಚನೆ, ನೋಂದಣಿ ಮತ್ತು ರಕ್ಷಣೆ ಅನ್ನುವ ಕಾಯ್ದೆಯ ಮೂಲಕ ಈ ಒಂದು GI ಟ್ಯಾಗ್ಗಳನ್ನು ಉತ್ಪನ್ನಗಳಿಗೆ ನೀಡಲಾಗುತ್ತದೆ. ಭಾರತದಲ್ಲಿ ಈ ಸರಕುಗಳಿಗೆ ಸಂಬಂಧಿಸಿದಂತಹ ಭೌಗೋಳಿಕ ಸೂಚನೆಗಳನ್ನು ನೋಂದಣಿ ಮತ್ತು ಉತ್ತಮ ರಕ್ಷಣೆಯನ್ನು ನೀಡಿ ಆ ಒಂದು ಪ್ರದೇಶದಲ್ಲಿ, ಆ ಒಂದು ಪರಿಸರದಲ್ಲಿ ಈ ಉತ್ಪನ್ನಗಳನ್ನು ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡುವಂತೆ ಒಂದು ರಿಸರ್ವೇಷನ್ ಅನ್ನು ನೀಡುವಂತಹ ಉದ್ದೇಶವನ್ನು ಈ GI ಟ್ಯಾಗ್ ಅನ್ನು ನೀಡುವಂತಹ ಪ್ರಕ್ರಿಯೆ ಹೊಂದಿರುತ್ತದೆ. ಸಾಮಾನ್ಯವಾಗಿ ಒಂದು ಬಾರಿ ನೀಡಿದಂತಹ ಈ ಒಂದು GI ಟ್ಯಾಗ್ ಮಾನ್ಯತೆ 10 ವರ್ಷಗಳ ಅವಧಿಯವರೆಗೆ ನಡೀತಾ ಇದ್ದು, ಅದಾದ ನಂತರ ಇದನ್ನು ಮತ್ತೊಮ್ಮೆ ರಿನ್ಯೂ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಸರ್ಕಾರ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಮಾಡಿಕೊಡ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, 1999 ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಈ ಸರ್ಕಾರದಿಂದ ಈ GI ಟ್ಯಾಗ್ಗಳನ್ನು ನೀಡಲಾಗುತ್ತೆ. 10 ವರ್ಷಗಳಿಗೆ ಇದು ಮಾನ್ಯವಾಗಿರುತ್ತದೆ. ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಸುಮಾರು 40ಕ್ಕೂ ಹೆಚ್ಚು ಉತ್ಪನ್ನಗಳಿಗೆ ಈ GI ಟ್ಯಾಗ್ಗಳನ್ನು ನೀಡಲಾಗಿದ್ದು, ಅದರಲ್ಲಿ ಪ್ರಮುಖವಾಗಿ ಈ ಚನ್ನಪಟ್ಟಣದ ಬೊಂಬೆಗಳಾಗಿರ್ಬೋದು, ಅಥವಾ ಈ ಮೈಸೂರು ಪಾಕ್ ಆಗಿರ್ಬೋದು, ಮತ್ತು ಧಾರವಾಡ ಪೇಡ ಆಗಿರ್ಬೋದು, ಬ್ಯಾಡಗಿ ಮೆಣಸಿನಕಾಯಿ ಆಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಉತ್ಪನ್ನಗಳಿಗೆ GI ಟ್ಯಾಗ್ಗಳನ್ನು ಕರ್ನಾಟಕದಲ್ಲೂ ಕೂಡ 40ಕ್ಕೂ ಹೆಚ್ಚು ಉತ್ಪನ್ನಗಳಿಗೆ ನೀಡಲಾಗಿದೆ. ಸೊ ಬಶೋಲಿ ವರ್ಣಚಿತ್ರಗಳು ಜಮ್ಮು ಮತ್ತು ಕಾಶ್ಮೀರ ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಜಾಗತಿಕ ಆಹಾರ ನೀತಿ ಅಥವಾ ವರ್ಲ್ಡ್ ಫುಡ್ ಪಾಲಿಸಿ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ IFPRI, ಆಪ್ಷನ್ 2 UNDP, ಆಪ್ಷನ್ 3 UNO, ಆಪ್ಷನ್ 4 ವಿಶ್ವ ಆಹಾರ ಕಾರ್ಯಕ್ರಮ ಅಥವಾ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 IFPRI ಅಂತಂದರೆ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಈ ಒಂದು ಸಂಸ್ಥೆಯಿಂದ ಇತ್ತೀಚೆಗೆ ಜಾಗತಿಕ ಆಹಾರ ನೀತಿ ಅಥವಾ ವರ್ಲ್ಡ್ ಫುಡ್ ಪಾಲಿಸಿ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಒಂದು ಸಂಸ್ಥೆ ಮತ್ತು ಈ ಒಂದು ವರದಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ 2023 ಜಾಗತಿಕ ಆಹಾರ ನೀತಿ ವರದಿ ಅಥವಾ ಗ್ಲೋಬಲ್ ಫುಡ್ ಪಾಲಿಸಿ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವ ಸಂಸ್ಥೆಯ ಮೂಲಕ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು, ಮುಖ್ಯವಾಗಿ ಈ ಜಗತ್ತಿನಾದ್ಯಂತ ಇರುವಂತಹ ಜನರ ಜೀವಗಳು ಮತ್ತು ಜೀವನೋಪಾಯಗಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಹೆಚ್ಚಾದಂತಹ ಹೂಡಿಕೆಯನ್ನು ಮಾಡುವಂತಹ ಅವಶ್ಯಕತೆ ಇದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ವರದಿಯ ಪ್ರಮುಖ ಅಂಶಗಳನ್ನು ಗಮನಿಸುವುದಾದರೆ, ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುವಂತಹ ಈ ಒಂದು ಜಾಗತಿಕ ಆಹಾರ ನೀತಿ ವರದಿ ಏನಿದೆ ಮುಖ್ಯವಾಗಿ 3 ಪ್ರಮುಖ ವಿಷಯಗಳ ಮೇಲೆ ಫೋಕಸ್ ಅನ್ನು ಮಾಡುತ್ತದೆ. ಅದರಲ್ಲಿ ಜಾಗತಿಕವಾಗಿ ಈ ಬರುವಂತಹ ಬಿಕ್ಕಟ್ಟುಗಳ ಮುನ್ಸೂಚನೆ ಮತ್ತು ಸಿದ್ಧತೆಯ ಕುರಿತಾದಂತಹ ವಿಷಯದ ಮೇಲೆ ಫೋಕಸ್ ಮಾಡಿದರೆ, ಎರಡನೆಯದಾಗಿ ಆ ಒಂದು ಬರುವಂತಹ ಬಿಕ್ಕಟ್ಟುಗಳ ಮೊದಲ ಮತ್ತು ಸಮಯದಲ್ಲಿ ಅಂದರೆ ಸರಿಯಾದ ಸಮಯದಲ್ಲಿ ಒಂದು ರೆಸಿಲಿಯನ್ಸನ್ನು ನಿರ್ಮಾಣ ಮಾಡುವುದು, ಅಂದರೆ ಆ ಒಂದು ಕ್ರೈಸಿಸ್ಗಳಿಗೆ ಪ್ರಿಪರೇಷನನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ವರದಿ ಒಂದು ಸಪೋರ್ಟನ್ನು ನೀಡುತ್ತೆ ಅಥವಾ ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಹಿಳೆಯರಾಗಿರ್ಬೋದು ಮತ್ತು ಅನಿವಾರ್ಯವಾಗಿ ಬಲವಂತದ ವಲಸೆಯನ್ನು ಮಾಡುವಂತಹ ಜನರು ಮತ್ತು ಇತರ ದುರ್ಬಲ ಗುಂಪುಗಳನ್ನು ಬೆಂಬಲಿಸುವಂತಹ ಮತ್ತು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಬೆಂಬಲವನ್ನು ನೀಡುವಂತಹ ಒಂದು ಉದ್ದೇಶವನ್ನು ಕೂಡ ಈ ಒಂದು ಸಂಸ್ಥೆ ಮತ್ತು ಇದು ಪಬ್ಲಿಷ್ ಮಾಡುವಂತಹ ವರದಿ ಹೊಂದಿದೆ. ಸೊ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಜೀವನೋಪಾಯ ಮತ್ತು ಆಹಾರ ಭದ್ರತೆಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಕೃಷಿ ಆಹಾರ ಮೌಲ್ಯ ಸರಪಳಿಯ ಕುರಿತಾದಂತಹ ಒಂದು ಬಲಪಡಿಸುವಂತಹ ಪ್ರತಿಪಾದನೆಯನ್ನು ಕೂಡ ಈ ಒಂದು ಜಾಗತಿಕ ಆಹಾರ ನೀತಿ ವರದಿ ಮಾಡ್ತಾ ಇದೆ. ಸೊ ಇನ್ನು ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆಯಾದಂತಹ ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವ ಈ ಒಂದು ಸಂಸ್ಥೆಯ ಕುರಿತಾಗಿ ತಿಳ್ಕೊಳ್ಳೋದಾದರೆ 1975ರಲ್ಲಿ ಸದ್ಯಕ್ಕೆ ವಾಷಿಂಗ್ಟನ್ DC ಈ ಒಂದು ಹೆಡ್ ಕ್ವಾರ್ಟರನ್ನು ಹೊಂದಿದಂತಹ ಸಂಸ್ಥೆ ಸ್ಥಾಪಿತವಾಗಿತ್ತು. ಮುಖ್ಯವಾಗಿ ಇದರ ಫೋಕಸ್ ಅಥವಾ ಇದರ ಒಂದು ಮ್ಯಾಂಡೇಟ್ ಏನು ಅಂತಂದರೆ, ಅಭಿವೃದ್ಧಿಯನ್ನು ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಬಡತನವನ್ನು ಮತ್ತು ಹಸಿವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಒಂದು ಅಪೌಷ್ಟಿಕತೆಯನ್ನು ಕೊನೆಗೊಳಿಸುವಂತಹ ಉದ್ದೇಶದಿಂದ ಸಾಕಷ್ಟು ರೀತಿಯಾದಂತಹ ಸಂಶೋಧನೆಗಳ ಆಧಾರವನ್ನು ನೀಡುವುದರ ಮೂಲಕ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡುವಂತಹ ಒಂದು ಜವಾಬ್ದಾರಿ ಈ
IFPRI ಅನ್ನುವ ಒಂದು ಸಂಸ್ಥೆ ಹೊಂದಿದೆ. ಇದರ ಹೆಡ್ ಕ್ವಾರ್ಟರ್ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಅಮೆರಿಕದ ವಾಷಿಂಗ್ಟನ್ DC ಲೊಕೇಟ್ ಆಗಿದೆ. ಸೊ ಜಾಗತಿಕ ಆಹಾರ ನೀತಿಯ ಒಂದು ವರದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳಾದಂತಹ 17 ಗುರಿಗಳಲ್ಲಿ ಪ್ರಮುಖವಾಗಿ ನೋ ಪಾವರ್ಟಿ, ಝೀರೋ ಹಂಗರ್ ಒಂದನೇದು, ಪಾವರ್ಟಿ ಅಥವಾ ಬಡತನವನ್ನು ನಿರ್ಮೂಲ ಮಾಡುವುದು, ಮತ್ತು ಎರಡನೇದು ಈ ಒಂದು ಗುರಿ ಏನು ಅಂತಂದರೆ ಜಗತ್ತಿನಾದ್ಯಂತ ಈ ಹಸಿವನ್ನು ಮುಕ್ತ ಮಾಡುವುದು, ಹಸಿವಿನಿಂದ ಬಳಲುವಂತಹ ಜನರನ್ನು ಹಸಿವಿನಿಂದ ಮುಕ್ತ ಮಾಡುವಂತಹ ಉದ್ದೇಶದ ಮೇಲೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಗುರಿಗಳು ಫೋಕಸನ್ನು ಮಾಡುತ್ತವೆ. ಸೊ ಹೀಗಾಗಿ ಈ ಎರಡು ಗುರಿಗಳನ್ನು ಹೊಂದಿದಂತಹ ಗುರಿಗಳನ್ನು ಅಚೀವ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಸಾಕಷ್ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾದಂತಹ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಅವುಗಳು ಮಾಡ್ತಾ ಇರುವಂತಹ ಕೆಲಸಗಳಾಗಿರ್ಬೋದು, ಮತ್ತು ಆ ಇನ್ಸ್ಟಿಟ್ಯೂಟ್ಗಳು ಪಬ್ಲಿಷ್ ಮಾಡುವಂತಹ ಈ ಒಂದು ರಿಪೋರ್ಟ್ಗಳೇನಿರುತ್ತೆ ಇವುಗಳನ್ನು ನೀವು ಎಸ್ಸೇದಲ್ಲಿ ಕಂಪಲ್ಸರಿಯಾಗಿ ಕೋಟ್ ಮಾಡಬೇಕಾಗುತ್ತೆ. ಈ ಹಸಿವು ಅಥವಾ ಈ ಒಂದು ಹಸಿವು ಮತ್ತು ಈ ಬಡತನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಎಸ್ಸೆಗಳೇನಾದರೂ ಬಂದರೆ ಕಂಪಲ್ಸರಿಯಾಗಿ ಒಂದು ಪ್ಯಾರಾಗ್ರಾಫನ್ನು ಇದಕ್ಕೆ ನೀವು ಮೀಸಲಾಗಿರಿಸಿ. ಅದೇ ರೀತಿಯಾಗಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಾದಂತಹ 17 ಗೋಲ್ಸ್ಗಳನ್ನು ಕೂಡ ಬಯಾಟ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಸತ್ಕೋಸಿಯಾ ಅನ್ನುವ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಇತ್ತೀಚೆಗೆ ಈ ಒಂದು ಅಭಯಾರಣ್ಯ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಅದರ ಮೇಲಿನ ಪ್ರಶ್ನೆ. ಆಪ್ಷನ್ 1 ಪಶ್ಚಿಮ ಬಂಗಾಳ, ಆಪ್ಷನ್ 2 ಒಡಿಶಾ, ಅಥವಾ ಆಪ್ಷನ್ 3 ಅಸ್ಸಾಂ, ಅಥವಾ ಆಪ್ಷನ್ 4 ಗುಜರಾತ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಒಡಿಶಾದಲ್ಲಿ ಈ ಸತ್ಕೋಶಿಯಾ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ. ಆಪ್ಷನ್ 2 ಒಡಿಶಾ ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಸತ್ಕೋಶಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ, ಸುಡುವ ಶಾಖ ಮತ್ತು ಈ ಒಂದು ಬಿಸಿಯ ನಡುವೆ ಕೂಡ ಸತ್ಕೋಶಿಯಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಭಾರತೀಯ ಸ್ಕಿಮ್ಮರ್ಗಳು, ಇಂಡಿಯನ್ ಸ್ಕಿಮ್ಮರ್, ಈ ಒಂದು ಇಮೇಜ್ನಲ್ಲಿ ಕಾಣುವಂತಹ ಪಕ್ಷಿಗಳು ಸಂತಾನೋತ್ಪತ್ತಿಯನ್ನು ಮಾಡಿದೆ ಮೊದಲ ಬಾರಿಗೆ ಅಂತ ರೆಕಾರ್ಡ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಇಮೇಜ್ನಲ್ಲಿರುವಂತಹ ಇಂಡಿಯನ್ ಸ್ಕಿಮ್ಮರ್ ಮತ್ತು ಈ ಸತ್ಕೋಶಿಯಾ ವನ್ಯಜೀವಿ ಅಭಯಾರಣ್ಯದ ಕುರಿತಾದಂತಹ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಸೊ ಮುಖ್ಯವಾಗಿ ಈ ಒಂದು ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂತ ಆಲ್ರೆಡಿ ತಿಳ್ಕೊಂಡ ಹಾಗೆ ಒಡಿಶಾ ರಾಜ್ಯದಲ್ಲಿ ಜನಪ್ರಿಯವಾದಂತಹ ವನ್ಯಜೀವಿ ತಾಣ ಈ ಸತ್ಕೋಶಿಯಾ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಸೊ ಇದು ಮಹಾನದಿ, ಒಡಿಶಾದಲ್ಲಿ ಹರಿಯುವಂತಹ ಮಹಾನದಿಯ ದಡದಲ್ಲಿರುವಂತಹ ಒಂದು ಪ್ರಮುಖ ವನ್ಯಜೀವಿ ಅಭಯಾರಣ್ಯ ಆಗಿದ್ದು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಥವಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದಿಂದ ಈ ಒಂದು ಅಭಯಾರಣ್ಯವನ್ನು ಕ್ರುಷಿಯಲ್ ಆದಂತಹ ಅಥವಾ ನಿರ್ಣಾಯಕ ಹುಲಿ ಆವಾಸ ಸ್ಥಾನ ಎಂದು ಗುರುತಿಸಲಾಗ್ತಾ ಇದೆ. ಇಲ್ಲಿ ಕಂಡುಬರುವಂತಹ ಪ್ರಮುಖ ಸಸ್ಯವರ್ಗ ಏನು ಅಂತಂದರೆ ಒಣ ಎಲೆ ಉದುರುವಂತಹ ಕಾಡುಗಳು, ತೇವಾಂಶವುಳ್ಳ ಎಲೆ ಉದುರುವಂತಹ ಕಾಡುಗಳು, ಉಷ್ಣವಲಯದ ತೇವಾಂಶವುಳ್ಳ ಕಾಡುಗಳಲ್ಲಿ ಬೆಳೆಯುವಂತಹ ಗಿಡಗಳನ್ನು ನಾವು ಹೆಚ್ಚಾಗಿ ಈ ಒಂದು ಅಭಯಾರಣ್ಯದಲ್ಲಿ ಕಾಣಬಹುದಾಗಿದೆ. ಸೊ ಪ್ರಮುಖವಾಗಿ ಈ ಸಾಲ್ ಅನ್ನುವ ಗಿಡಗಳು ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಪ್ರದೇಶ ಈ ವನ್ಯಜೀವಿ ಅಭಯಾರಣ್ಯ ಸತ್ಕೋಶಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿದೆ. ಮತ್ತು ಆಲ್ರೆಡಿ ಡಿಸ್ಕಸ್ ಮಾಡಲಾದ ಹಾಗೆ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಈ ಒಂದು ಹುಲಿಯನ್ನು ಸಂರಕ್ಷಣೆ ಮಾಡಲು ಗುರುತಿಸಲಾದಂತಹ ಪ್ರದೇಶ ಈ ಒಂದು ಸತ್ಕೋಶಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿದ್ದು, ಇಲ್ಲಿ ಹುಲಿಗಳನ್ನು ಹೊರತುಪಡಿಸಿ ಆನೆಗಳು, ಚಿರತೆಗಳು, ಕಾಡು ನಾಯಿಗಳು, ಸ್ಲಾತ್ ಬೇರ್ ಅಥವಾ ಸೋಮಾರಿ ಕರಡಿಗಳು, ಗೌರ್, ಸಾಂಬಾರ್ ಜಿಂಕೆಗಳು, ಮಚ್ಚೆಯುಳ್ಳಂತಹ ಜಿಂಕೆಗಳು, ಸಾಕಷ್ಟು ವೈವಿಧ್ಯಮಯವಾದಂತಹ ಸಸ್ತನಿ ಪ್ರಭೇದಗಳನ್ನು ಕೂಡ ಈ ಒಂದು ಸತ್ಕೋಶಿಯಾ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದೆ. ಸೊ ನೆನಪಿಟ್ಕೊಳ್ಳಿ, ಸತ್ಕೋಶಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಒಡಿಶಾ ರಾಜ್ಯದಲ್ಲಿ ಲೊಕೇಟ್ ಆದಂತಹ ಒಂದು ಅಭಯಾರಣ್ಯ ಆಗಿದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ವಿಶ್ವ ಜನಸಂಖ್ಯೆಯ ಸ್ಥಿತಿಯ ವರದಿಯನ್ನು ಇತ್ತೀಚೆಗೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಅನ್ನುವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗಿದೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇದೇ ಒಂದು ವರ್ಷದಲ್ಲಿ ಭಾರತ ಜಗತ್ತಿನಾದ್ಯಂತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ರಾಷ್ಟ್ರವಾಗಲಿದೆ ಅಂತ ಪ್ರಿಡಿಕ್ಷನ್ ಮಾಡಲಾಗಿದೆ ಅಂತ ಕೂಡ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲದೆ ಈ ಎಲಾನ್ ಮಸ್ಕ್ ಅವರಿಂದ ಟ್ವೀಟ್ ಮಾಡಲಾದಂತಹ ಈ ಒಂದು ಡೆಮೋಗ್ರಾಫಿಕ್ಸ್ ಈಸ್ ಡೆಸ್ಟಿನಿ ಅಂತಂದರೆ ಯಾವ ರೀತಿಯಾಗಿ ಈ ಜನಸಂಖ್ಯೆ ಆ ದೇಶಕ್ಕೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ವರವಾಗಿ ಸಾಬೀತಾಗಲಿದೆ ಅಂತ ಒಂದು
ಡೀಟೇಲ್ ಇನ್ಫಾರ್ಮೇಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಜಮ್ಮು ಮತ್ತು ಕಾಶ್ಮೀರದ ಪ್ರಸಿದ್ಧವಾದಂತಹ ಬಶೋಲಿ ವರ್ಣಚಿತ್ರಗಳ ಕಲೆಯ ಕುರಿತಾದಂತಹ ಮಾಹಿತಿಗಳನ್ನು ಮತ್ತು ಈ ಭೌಗೋಳಿಕ ಸೂಚಕ ಅಥವಾ GI ಟ್ಯಾಗ್ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಜಾಗತಿಕ ಆಹಾರ ನೀತಿ ವರದಿ ಅಥವಾ ಗ್ಲೋಬಲ್ ಫುಡ್ ಪಾಲಿಸಿ ರಿಪೋರ್ಟ್ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಮತ್ತು ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನೋ ಪಾವರ್ಟಿ ಮತ್ತು ಝೀರೋ ಹಂಗರ್ ಅನ್ನುವ ಈ ಒಂದು 2 ವಿಷಯಗಳನ್ನು ಇದರ ಮೇಲೆ ಫೋಕಸನ್ನು ಮಾಡಿ ಈ ಒಂದು ಸಂಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೆಲಸ ಮಾಡ್ತಾ ಇದೆ ಮತ್ತು ರಿಪೋರ್ಟ್ಗಳನ್ನು ಪಬ್ಲಿಷ್ ಮಾಡ್ತಾ ಇದೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಒಡಿಶಾದಲ್ಲಿರುವಂತಹ ಸತ್ಕೋಶಿಯಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಭಾರತೀಯ ಸ್ಕಿಮ್ಮರ್ಗಳ ಸಂತಾನೋತ್ಪತ್ತಿಯಾಗಿದೆ ಮತ್ತು ಈ ಒಂದು ವನ್ಯಜೀವಿ ಅಭಯಾರಣ್ಯದ ವೈಶಿಷ್ಟ್ಯಗಳ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಸಜೆಷನ್ಗಳು ಅಥವಾ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.